ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ಇವಾಗ ನೀವು ನೋಡ್ತಾ ಇರೋ ವಿಡಿಯೋ ಬಂದು ಹೋಳಿ ಸೆಲೆಬ್ರೇಷನ್ನ ವಿಡಿಯೋ ಆಗಿರುತ್ತೆ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ. ಇಬ್ಬರು ಸೇಮ್ ಔಟ್ಫಿಟ್ಟಲ್ಲಿ. ಹೋಳಿದೊಂದು ಸಪ್ರೇಟ್ ವ್ಲಾಗ್ ಇರುತ್ತೆ. ಹ್ಯಾಪಿ ಹೋಳಿ. ಹೋಳಿ ಹಬ್ಬದ ನೆಪದಲ್ಲಿ ಒಂದು ಹೊಸ ಟೀ ಶರ್ಟ್ ಸಿಕ್ತು ಜನರೇ. ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ. ನಾನು ವರ್ಷ ಹೋಲಿ ಸೆಲೆಬ್ರೇಟ್ ಮಾಡೋದು ನಮ್ಮ ಹಳೆ ಮನೆ ಹತ್ರ. ಅದೇ ರೀತಿ ಈ ವರ್ಷ ಕೂಡ ಹಳೆ ಮನೆ ಹತ್ರ ಹೋಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಎಲ್ಲ ಅಚ್ಚುಮ ನೋಡ್ ಮತ್ತೆ ನನ್ನ ಪಾಲಿಸಿ ಏನಂದರೆ, ಎಷ್ಟೇ ಬೇಜಾರಿರಲಿ ಮನಸ್ಸಲ್ಲಿ, ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ನಾನು ಯಾವ್ಯಾವ ಹಬ್ಬನ ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ದೆ ಆ ಹಬ್ಬನ ಸೆಲೆಬ್ರೇಟ್ ಮಾಡಲೇಬೇಕು. ಸಣ್ಣದಾಗಾದರೂ ಸರಿ, ದೊಡ್ಡದಾಗಾದರೂ ಸರಿ. ಅದೇ ರೀತಿ ಈ ವರ್ಷ ಕೂಡ ಹೋಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ, ಹುಷಾರಿಲ್ಲದೆ ಹೋದರೂ ಸೆಲೆಬ್ರೇಟ್ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ. ಲಾಸ್ಟ್ ಇಯರಿಂದ ನನ್ನ ಡಾರ್ಲಿಂಗ್ ಜೊತೆಗೆ ಕಂಟಿನ್ಯೂಸ್ ಆಗಿ ಹೋಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರ್ ಕೂಡ ಸೆಲೆಬ್ರೇಟ್ ಮಾಡಿದ್ದೆ. ಈ ವರ್ಷ ನಿಮ್ಮ ಜೊತೆಗೆ ಈ ವಿಡಿಯೋಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವ್ಲಾಗ್ ಮುಖಾಂತರ. ಟೆಂಪಲಿಂದ ಬರುವಾಗಲೇ ಬಣ್ಣಗಳನ್ನ ತೊಗೊಂಡು ಬಂದಿದ್ವಿ. ಅದನ್ನು ಸಣ್ಣ ಟೀ ಕಪ್ಗಳಿಗೆ ಹಾಕ್ಕೊಂಡು ಹೋಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಫಸ್ಟು ವೀಡಿಯೋಗೋಸ್ಕರ ಸ್ಯಾಂಪಲ್ಲಾಗಿ ಫಾರ್ಮಾಲಿಟೀಸಲ್ಲಿ ಬಣ್ಣನ ಹಚ್ಕೊಂಡ್ವಿ. ಸ್ವಲ್ಪ ನಮ್ಮ ಹಳ್ಳಿ ಎತ್ತುಗಳಿಗೂ ಕೂಡ ಹಚ್ಚಿದ್ವಿ. ಇದು ವೀಡಿಯೋಗೋಸ್ಕರ ಮಾಡ್ಕೊಂಡಿರೋದು. ತುಂಬ ಡೀಸೆಂಟಾಗಿ ಹಚ್ಕೊಳ್ತಿದ್ವಿ. ಆಮೇಲೆ ಒಬ್ಬರ ಮೇಲೊಬ್ಬರು ಬಣ್ಣ ಎರಚಿ ಮಕ್ಕಳ ಜೊತೆಗೆಲ್ಲ ಸೇರಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಾನಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟೆ. ನೀವ್ಯಾರ್ಯಾರು ಹೋಲಿ ಸೆಲೆಬ್ರೇಟ್ ಮಾಡ್ತೀರಾ ಕಮೆಂಟ್ ಮಾಡಿ. ನಮ್ಮ ಹೋಲಿ ಸೆಲೆಬ್ರೇಷನ್ ಈ ರೀತಿ ಇತ್ತು. ಆ್ಯಂಡ್ ಈ ಸಲ ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ಮಗ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿ ಬಣ್ಣ ಹಚ್ಚಿ ಆಟ ಆಡಿದ್ದು ತುಂಬಾ ಖುಷಿ ಕೊಡ್ತು. ನಿಮ್ಮ ಫೇವ್ರೆಟ್ ಹಬ್ಬ ಯಾವುದು ಅಂತ ಕಮೆಂಟ್ ಮಾಡಿ. ನನಗೆ ನಮ್ಮೆಲ್ಲ ಹಬ್ಬಗಳು ಫೇವ್ರೇಟೇ. ಇದೆಲ್ಲ ಸ್ವಲ್ಪ ವೀಡಿಯೋಗೋಸ್ಕರ ಪೋಸ್ಟ್ ಕೊಟ್ಟಿರೋದು, ಸೊ ಏನೋ ಅಂದ್ಕೋಬೇಡಿ ಆಯಿತಾ. ಒಂಚೂರು ಬಣ್ಣ ನಾವು ಈ ಪುಟಾಣಿ ಕರುಗು ಹಚ್ಚಿ ವಿಡಿಯೋ ಮಾಡಿಸ್ಕೊಂಡೆ. ಫೇಸ್ ಕಾಣಿಸ್ಲಿಲ್ಲ ತಾನೇ. ಮುಖಕ್ಕೆಲ್ಲ ಮಾಡ್ಬಿಟ್ಟೆ ಬಿಡಿ. ಆಯ್ತು ಎಲ್ಲ ಚೆನ್ನಾಗಿ ಒಂತಿಲ್ಲ ಕೈಡನ ಚಿಕ್ಕದಾಗಿದೆ. ಆನಾಗಿತ್ತ ಇಲ್ವಾ ನೋಡೇ ಇಸ್ಕೊಂಡಿ ಓಡಿ ಜಾಸ್ತಿ ಹಚ್ಬೇಡ. ಆಮೇಲೆ ಈಗ ನೋಡತ್ತೆ ಅಲ್ಲಿ ಕಾಣಿಸೋದೇ ಇಲ್ಲ. ಇಷ್ಟು ನೋಡಕ್ಕ ನೋಡಿ ಹೆಂಗ್ ಬರ್ತೀಗ. ಇದೆಲ್ಲ ನಾನು ಪೋಸ್ಟ್ ಕೊಡೋದಕ್ಕೆ ವೀಡಿಯೋಗೋಸ್ಕರ ಮಾಡ್ತಿರುವಂಥ ಕ್ಲಿಪ್ಸು. ಈ ವಿಡಿಯೋ ಕ್ರೆಡಿಟ್ಸ್ ಎಲ್ಲ ನಮ್ಮ ಅಮ್ಮಂಗೆ ಕೊಡಬೇಕು. ರೇಖಂಗೆ ಹಚ್ಚಿದ್ದಾಯಿತು, ಕೆಂಪಮ್ಮಂಗೆ ಹಚ್ಚಕ್ಕೋದು. ಪಾಪ ಯಾಕೋ ಎಮೋಷನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು. ಮಕ್ಕಳು ಸೇರಿ ಆಟ ಆಡಿದ್ದು ತುಂಬ ಖುಷಿ ಆಯಿತು. ಹೌದು, ಕಲರ್ ಸ್ವಲ್ಪ ಒಳ್ಳೇದಲ್ಲ, ಬಟ್ ವರ್ಷಕ್ಕೆ ಒಂದ್ಸಲಿ ಅಲ್ವಾ ಸೆಲೆಬ್ರೇಟ್ ಮಾಡಿದ್ವಿ. ಈಗ ಐಸ್ ಕ್ರೀಮ್ ತಿಂದೇವ ಅನು ಅಲ್ಲಿಗೆ ಬಾ. ಎಲ್ರ ಬಟ್ಲು ಅಲ್ಲಿ ಈ ಕರು ಜೊತೆಗೂ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಇದು ತುಂಬಾ ಸೈಲೆಂಟಾಗಿ ನಾನು ಏನು ಮಾಡಿದ್ರು ಸುಮ್ಮನಿತ್ತು.
ತಮ್ಮನ ಫ್ರೆಂಡ್ಗೆ ಮತ್ತು ಇನ್ನೊಂದೊಬ್ರು ಹುಡುಗರಿಗೆ ಚೆನ್ನಾಗಿ ಹಚ್ಚಿದ್ವಿ. ಆಮೇಲೆ ನೀರಲ್ಲಿ ಆಟ ಆಡೋದಕ್ಕೆ ಶುರು ಮಾಡಿದ್ವಿ. ಈ ಆಟ ಇದೇ ಫಸ್ಟು ಈ ವರ್ಷ ಈ ರೀತಿ ನೀರಲ್ಲಿ ಆಟ ಆಡ್ತಿರೋದು ನಾವು. ಇಲ್ಲಿ ಮಕ್ಕ ಹಂಗೆ ಎರಡು ಸಣ್ಣ ಸಾಕು. ಆಫ್ ಮಾಡ್ಬಿಡು. ಕಿವಿಗೆ ಹೋಗ್ಸ್ಬಿಟ್ಟ ಕಳಕ. ಗುಂಡ ಇಟ್ಕೊಂಡು ನನ್ಗೂ ಅವ್ಳು ಎತ್ಕೊತೀನಿ. ಸಾಕು ನಂಗೋಸಿ ಬಿಟ್ಬಿಟ್ಟು ಆಫ್ ಮಾಡ್ಬಿಡು. ಸಾಕು ಬಿಡು. ಸಾಕು. ಏ ಒಳಗ್ ಮೋಟರ್ ಅದು ಏ ನಂಗೋಸಿ ಉಳ್ಸು. ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಹಾಂ ಏನಿಲ್ಲ ಕಣ್ಬ. ಫೈನಲಿ ಹೋಳಿ ಆಡಿದ್ದು ಆಯಿತು, ನೀರಲ್ಲಿ ಆಟ ಆಡಿದ್ದು ಆಯಿತು. ಹೋಳಿ ಸೆಲೆಬ್ರೇಷನ್ನ ಮುಗಿಸಿ ಮನೆ ಕಡೆ ಹೊರಟ್ವಿ. ನಮ್ಮ ಹೋಲಿ ಸೆಲೆಬ್ರೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಬಾಯ್. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಒಂದಿಗೆ ಅಂತ ಹೇಳ್ತಾ ಬಾಯ್.